ನಮಸ್ತೆ, ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅದಿತಿ ರಾಜುನ ಮೀಟ್ ಮಾಡೋಕ್ಕೆ ಹೋಗಿದ್ದಾಳೆ. ಅವನೇ ರಾಜು ಅಂತ ಪಾಪ ಇವಳಿಗೆ ಗೊತ್ತಿಲ್ಲ. ಅವನು ಹೆಸರು ಚೇಂಜ್ ಮಾಡಿಕೊಂಡು ಡಬಲ್ ಗೇಮ್ ಆಡ್ತಾಯಿದ್ದಾನೆ. ಇಬ್ಬರು ಹುಡುಗಿರ ಜೊತೆ ಆಟ ಆಡೋಕ್ಕೆ ಅಂತ ರೆಡಿಯಾಗಿದ್ದಾನೆ. ಆದರೆ ಅದಿತಿಗೆ ಪಾಪ ಅದು ಗೊತ್ತೇ ಇಲ್ಲ. ಇವನು ಗೆಟಪ್ ಚೇಂಜ್ ಮಾಡಿಕೊಂಡು ಅದಿತಿನ ಮೀಟ್ ಮಾಡೋಕ್ಕೆ ಹೋಗ್ತಾನೆ. ಆ ಕಡೆ ಸಾಕ್ಷಿ ಮನೇಲೇ ಮೇಲೆ ಬಾಡಿಗೆಗೆ ಇತ್ಕೊಂಡು ಸಾಕ್ಷಿನ ಪಟಾಯಿಸೋಕ್ಕೆ ನೋಡ್ತಾನೆ. ಎರಡೆರಡು ಕಡೆ ಡಬಲ್ ಗೇಮ್ ಆಡ್ತಿದ್ದಾನೆ. ಆದರೆ ಸಿಗಾಕೊಂಡ್ರೆ ಅಗ್ನಿ ಕೈಯಲ್ಲಿ ಚಟ್ನಿ ಆಗೋಗ್ತಾನೆ ಇವನು. ಅದು ಹೆಂಗೆ ಮೇಂಟೈನ್ ಮಾಡ್ತಾನೋ ಏನೋ ಗೊತ್ತಿಲ್ಲ. ಒಟ್ಟಿಗೆ ಅದಿತಿ ಕರಿತಾ ಇದ್ದಾಳೆ, ಮನೆಗೆ ಬನ್ನಿ, ಎಲ್ಲರಿಗೂ ಪರಿಚಯ ಮಾಡಿಸ್ಬೇಕು ರಾಜು ಅಂತ. ರಾಜು ಅಲ್ಲ, ಹೆಸರು ಚೇಂಜ್ ಮಾಡ್ಕೊಂಡಿದ್ದಾನಲ್ಲ ಇವನು. ಅದಕ್ಕೆ ಇಲ್ಲ ಇವಾಗ ಬರಲ್ಲ, ನಾನು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ತೀನಿ, ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ. ಅಂದರೆ ಸಾಕ್ಷಿನ ಒಪ್ಪಿಸಿ ಸಾಕ್ಷಿನ ಏನಾದರೂ ಮಾಡಿ ಅವಳನ್ನ ಹಾಳು ಮಾಡಬೇಕು ಅಂತ ಇವನು ಇಂಟೆನ್ಷನ್ ಇದೆ ಅನಿಸುತ್ತೆ. ಹಂಗಾಗಿ ಗಿಫ್ಟು ತಗೊಂಡು ಬಂದಿರ್ತಾಳೆ, ಅಗ್ನಿ ಜೊತೆ ಥರ ಕೇಳಿರ್ತಾಳೆ. ಅಗ್ನಿ ತಗೊಂಡು ಬಂದಿರ್ತಾನೆ, ಅದನ್ನು ಅವನಿಗೆ ಕೊಟ್ಟು ಕಳಿಸ್ತಾಳೆ, ತೊಗೊಳ್ಳಿ ಗಿಫ್ಟು ಅಂತೇಳ್ಬಿಟ್ಟು. ಆಮೇಲೆ ಯಾವತ್ತು ಬರ್ತೀರಾ ಮನೆಗೆ ಅಂತ ಕೇಳ್ತಾಳೆ. ಇಲ್ಲ ಈಗ ಬರಲ್ಲ, ಬರ್ತೀನಿ ಸಮಯ ಬಂದಾಗ, ನಮ್ಮನೇಲೇ ಇರ್ಬೋದು, ಏನೂ ತೊಂದರೆ ಇಲ್ಲ ಅಂತಾಳೆ. ಹಂಗೆ ನನಗೆ ಮುಜುಗರ ಆಗುತ್ತೆ, ನಾನು ಹಂಗೆ ಇರೋಕ್ಕೆ ಇಷ್ಟ ಆಗಲ್ಲ ಅಂತಾನೆ. ಆಮೇಲೆ ನಂದೇನೋ ಒಂದು ಗೋಲ್ ಇದೆ, ಅದನ್ನು ನಾನು ಬಗೆಹರಿಸಿದ ಮೇಲೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಅಗ್ನಿ ಈ ಕಡೆ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಮಲ್ಲಿಕಾ ಮತ್ತು ಅವನ ಮಗ ಎಲ್ಲ ಎಲ್ಲೋಗಿದ್ರಿ, ಇಷ್ಟೊತ್ತು ಮೀಟಿಂಗ್ ಮುಗ್ದು ಎಷ್ಟೊತ್ತಾಯಿತು, ಈಗ ಬರ್ತಾ ಇದ್ದೀರಲ್ಲ ಅಂತ. ಆಮೇಲೆ ಬೇರೆ ಎಲ್ಲೋ ಏನೋ ಕೆಲಸ ಇತ್ತು, ಅಲ್ಲೋಗಿದ್ದು ಅಂತ ಹೇಳ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಅವರಪ್ಪ ಅರವಿಂದ ಅಲ್ಲಿಗೆ ಬರ್ತಾನೆ. ಅರವಿಂದ ಬಂದು, ಸಾಕ್ಷಿ ಇವತ್ತಿಂದು ಮೀಟಿಂಗು ಸಕ್ಸಸ್ ಆಗಿದೆ. ಆಮೇಲೆ ಅರವಿಂದ ಬಂದು ಇವತ್ತಿನ ಮೀಟಿಂಗು ಸಕ್ಸಸ್ ಆಯಿತು, ಪ್ರಾಜೆಕ್ಟ್ ಒಪ್ಕೊಂಡ್ಬಿಟ್ರು ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಆವಾಗ ಖುಷಿಯಾಗಿ ಹೋಗ್ತಾರೆ ಎಲ್ಲರೂ, ಮನೆಯವರೆಲ್ಲ ಖುಷಿಯಾಗ್ತಾರೆ. ಆಮೇಲೆ ಎಕ್ಸ್ಪೆಷಲಿ ಸಾಕ್ಷಿಗೆ ಹೇಳ್ತಾನೆ, ಸಾಕ್ಷಿ ಇವತ್ತು ನೀನು ಮೀಟಿಂಗನ್ನು ಸಕ್ಸಸ್ ಮಾಡಿದೀಯಾ, ತುಂಬಾ, ಅದು ₹1 ಅಲ್ಲ, ₹2 ಅಲ್ಲ, 45 ಕೋಟಿ ರೂಪಾಯಿಂದು, ತುಂಬಾ ಗ್ರೇಟ್ಫುಲ್ಲು ನೀನು ನಿಜವಾಗ್ಲೂ ಅಂತ ಹೇಳ್ತಾ ಇರ್ತಾನೆ. ಥ್ಯಾಂಕ್ಸ್ ಅಮ್ಮ ನಿನಗೆ ಅಂತ. ಆವಾಗ ಸಾಕ್ಷಿ ಹೇಳ್ತಾಳೆ, ನಾನಲ್ಲ ಅಗ್ನಿ ಸರ್ದು, ಅದು ಕ್ರೆಡಿಟು ಅಗ್ನಿ ಸರ್ಗೆ ಹೋಗಬೇಕು, ಏಕೆ ಅಂದರೆ ಅಗ್ನಿ ಸರ್ ಅದನ್ನು ತಿಂಗಳಾನುಗಟ್ಟಲೆ ಪ್ರಾಜೆಕ್ಟನ್ನ ಮಾಡಿದ್ದು ನಾನಲ್ಲ ಅಂತ ಹೇಳ್ತಾಳೆ. ಆವಾಗ ಈ ಕಡೆ ಅದಿತಿ ಮನೆಗೆ ಹೊರಡ್ತಾಳೆ, ಬರ್ತೀನಿ ಮತ್ತೆ ಅಂತೇಳಿ. ಆವಾಗ ಇವನು ವಿ ಪಿ ಅಂದ್ಕೊಂಡು ಹೆಸರು ಚೇಂಜ್ ಮಾಡ್ಕೊಂಡವನೇ. ಬರ್ತೀನಿ ವಿ ಪಿ ಅಂದಾಗ, ಆಯಿತು ಹೋಗ್ಬಿಟ್ಟು ಬಾ ಅಂತ ಹೇಳ್ತಾನೆ. ಡಬಲ್ ಗೇಮ್ ಮಾಡಿಕೊಂಡು ಆಟ ಆಡ್ತಿದ್ದಾನೆ ಇವನು. ಆದರೆ ಮನೆಗೆ ಬರ್ತಾಳೆ ಅವಳು, ಅದೇ ಸಮಯಕ್ಕೆ ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ, ಏನು ಎಲ್ಲರೂ ಮೀಟಿಂಗ್ ಸೇರ್ಕೊಬಿಟ್ಟಿದ್ದೀರಲ್ಲ ಇಲ್ಲಿ, ಏನು ಸಮಾಚಾರ ಅಂತ ಕೇಳ್ತಾಳೆ. ಖುಷಿಯಾಗಿ ಬರ್ತಾಳೆ. ಆವಾಗ ಹೀಗೀಗೆ ಪ್ರಾಜೆಕ್ಟ್ ಓಕೆ ಆಯಿತು, ಈ ಥರ ಆಯಿತು ಅಂತ ಎಲ್ಲ ಹೇಳಿದಾಗ, ಕ್ರೆಡಿಟ್ ಎಲ್ಲ ಸಾಕ್ಷಿಗೆ ಹೋಗಬೇಕು, ಸಾಕ್ಷಿ ಇವತ್ತು ಇದರಲ್ಲಿಲ್ಲ ಅಂದಿದ್ರೆ ಆಗ್ತಾ ಇರಲಿಲ್ಲ, ಅವಳು ಮೀಟಿಂಗು ಸಕ್ಸಸ್ ಮಾಡಿದ್ದಾಳೆ ಅಂತ ಅರವಿಂದ ಹೇಳ್ತಾನೆ. ಆವಾಗ ಸಾಕ್ಷಿ ಅಲ್ಲಿವರೆಗೆ ಸುಮ್ಮನಿದ್ದು. ಆವಾಗ ಹೇಳ್ತಾಳೆ, ಇಲ್ಲ ಅಗ್ನಿ ಸಾರ್ದಿದ್ದು ಕ್ರೆಡಿಟ್ ಅಗ್ನಿ ಸಾರ್ಗೆ ಹೋಗಬೇಕು, ನನಗಲ್ಲ. ಅವರು ನನಗೆ ಎಕ್ಸ್ಪ್ಲೇನ್ ಮಾಡಿದ ರೀತಿಗೆ ನಾನು ಅವರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಅವ್ರು ನನಗೆ ಹೇಳ್ತಾಯಿದ್ರು, ಈ ರೀತಿ ಹೇಳು ಅಂತ. ಅದನ್ನು ನಾನು ಅವ್ರಿಗೆ ಹೇಳ್ತಾ ಇದ್ದೆ. ನಿಜವಾಗ್ಲೂ ಅಗ್ನಿ ಸಾರ್ದಿದೆಲ್ಲ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಗ್ನಿ ಅಂತೇಳ್ಬಿಟ್ಟು ಅರವಿಂದ ತುಂಬ ಖುಷಿಯಾಗಿ ಅಗ್ನಿನ ಅಪ್ರಿಸಿಯೇಟ್ ಮಾಡ್ತಾನೆ. ತುಂಬಾ ಅಗ್ನಿ ಗೊತ್ತಾಗಲೇ ಇಲ್ಲ ನನಗೆ, ನೀನು ಇದು ಮಾಡಿದೀಯ ಅಂತೇಳ್ಬಿಟ್ಟು, ಓಕೆ ಮಾಡಿಸಿದೀಯ ಅಂತೇಳಿ, ಸಾರಿ ಅಗ್ನಿ ಅಂತೇಳ್ಬಿಟ್ಟು ಅಪ್ಪ ಅಗ್ನಿ ಹತ್ರ ಕೇಳ್ಕೊತಾನೆ. ಆವಾಗ ಅವನಿಗೆ ಒಂಥರ ಕನಿಕರ ದೃಷ್ಟಿ ಬಂದ್ಬಿಡುತ್ತೆ ಅಗ್ನಿಗೆ. ಆಮೇಲೆ ಸರಿ ಎಲ್ಲರಿಗೂ ಖುಷಿಯಾಗುತ್ತೆ. ಮಲ್ಲಿಕಾಗೆ ಮತ್ತು ಮಲ್ಲಿಕನ ಮಕ್ಕಳು ಉರ್ಕೋತಾ ಇರ್ತಾರೆ, ಅವರು 3 ಜನನೂ. ಅವರಿಗೆ ಖುಷಿ ಅನಿಸಲ್ಲ, ಏಕೆಂದರೆ ಅವ್ರಿಗೆ ಹೊಟ್ಟೆ ಉರಿ ಇರೋದ್ರಿಂದ ಅವ್ರಿಗೆ ಖುಷಿ ಅನಿಸಲ್ಲ. ಇವರೆಲ್ಲರೂ ಖುಷಿ ಪಡ್ತಾರೆ. ಆವಾಗ ಅಗ್ನಿ ಹೇಳ್ತಾನೆ, ಅಗ್ನಿಗೆ ಸಾಕ್ಷಿ ಹಂಗೆ ಅಂದಿದ್ದು ತುಂಬಾ ಒಂಥರ ಖುಷಿ ಅನಿಸುತ್ತೆ. ಸದ್ಯ ಸುಳ್ಳು ಹೇಳಲಿಲ್ವಲ್ಲ, ನಿಜ ಹೇಳೋದ್ಲಲ್ಲ ಅಂತ ಹೇಳ್ಬಿಟ್ಟು.
ಅವನು ಏನು ಹೇಳ್ಕೊಡ್ತಾನೆ ಅದನ್ನು ಇವಳು ಹೇಳಿದ್ಲು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.